ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಈ ಕಡೆ ಪ್ರೇಮ, ಕಾವ್ಯ, ರಾಮ್ ಹಾಗೆ ಮಹಾದೇವ ಎಲ್ಲರೂ ಸೇರಿಬಿಟ್ಟು ಸ್ನೇಹನ ಹೆದರ್ಸೋದಕ್ಕೆ ಅಂತ ಬಂದಿರ್ತಾರೆ. ಆಗ ಪ್ರೇಮನ ಮುಂದಕ್ಕೆ ಬಿಟ್ಬಿಟ್ಟು ಇವ್ರು 3 ಜನ ಹಿಂದಕ್ಕೆ ನಿಂತ್ಬಿಟ್ಟು ಅವ್ರು ಮಾಡೋ ಆ್ಯಕ್ಟಿಂಗ್ನ ನೋಡ್ಬಿಟ್ಟು ಇವ್ರು 3 ಜನ ಬಿದ್ದು ಬಿದ್ದು ನಗ್ತಿರ್ತಾರೆ. ಹಾಗೆ ಈ ಕಡೆ ಸ್ನೇಹ ಅವಳ ಮಂಚದ ಮೇಲೆ ಎಲ್ಲ ದೇವ್ರ ಫೋಟೋ, ಕೈಯಲ್ಲಿ ಫೋಟೋ ಇಟ್ಕೊಂಡು ಮಲಗಿದ್ರು ಕೂಡ ಪ್ರೇಮ ಅವಳನ್ನು ಮಾತ್ರ ಬಿಡೋದಿಲ್ಲ. ಅವಳನ್ನ ಅಲ್ಲಿ ಓಡಾಡಿಸಿ ಇಲ್ಲಿ ಓಡಾಡಿಸಿ ನನ್ನನ್ನೇ ಸಾಯಿಸ್ತೀಯ ಅಂತ ಸ್ನೇಹಾಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾಳೆ. ಇದನ್ನು ನೋಡಿದ ರಾಮ್ ಇವತ್ತಿಗೆ ಇಷ್ಟು ಸಾಕು ಪ್ರೇಮ, ಬಂದ್ಬಿಡು ಅಂತ ಪ್ರೇಮನ ಕರೆದುಕೊಂಡು ಬರ್ತಾರೆ. ಪ್ರೇಮನ ಕರೆದುಕೊಂಡು ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ, ಇರಲಿ ಸುಮ್ಮನೆ ಇರು, ಅವಳು ದೇವ್ರ ಕೊಲೆಗೆ ಹೋದ್ರು ಅವಳಿಗೆ ದೇವ್ರು ಕಾಣಲ್ಲ, ಅವಳಿಗೆ ಇನ್ನೂ ಸ್ವಲ್ಪ ಟಾರ್ಚರ್ ಕೊಟ್ಬಿಟ್ಟು ಬರ್ತೀನಿ ಅಂತ ಪ್ರೇಮ ಭರತ್ಗೆ ಹೇಳ್ತಿರ್ತಾಳೆ. ಪ್ರೇಮ ರಾಮ್ಗೆ ಹೇಳ್ತಿರ್ತಾಳೆ. ಆದರೆ ರಾಮ್ ಬೇಡ ಇವತ್ತಿಗೆ ಸಾಕು, ನೀನು ಕೊಟ್ಟ ಟಾರ್ಚರ್ಗೆ ಅವಳು ದೇವ್ರ ರೂಮ್ ಬಿಟ್ಟು ಹೊರಗಡೆ ನೀನು ಬರಲ್ಲ, ಸುಮ್ಮನೆ ಬಂದ್ಬಿಡು, ಇವತ್ತಿಗೆ ಸಾಕು, ಹೋಗೋಣ ನಡಿ ಅಂತ ಹೇಳಿಬಿಟ್ಟು ರಾಮ್ ಹೇಳ್ತಾನೆ ಪ್ರೇಮಗೆ. ಅದೇ ರೀತಿ ಮಹಾದೇವ ಇವತ್ತಿಗೆ ಇಷ್ಟು ಸಾಕಾಗಲ್ವಾ, ಇನ್ನೂ ಏನಾದರೂ ಮಾಡಬೇಕು ಅವಳಿಗೆ ಅಂತ ಮಹಾದೇವ ಹೇಳ್ತಾನೆ. ಅದಕ್ಕೆ ಅವಳು ವಾಣಿಗೆ ಹೇಳ್ತಾನೆ, ಅವಳು ರೂಮಿಂದ ಹೊರಗಡೆ ಬಂದ ತಕ್ಷಣ ಪಾತ್ರೆ ಸದ್ದು ಮಾಡಿಬಿಟ್ಟು ಅವಳನ್ನ ಇನ್ನಷ್ಟು ರಾತ್ರಿ ಇಡೀ ಹೆದರ್ಸ್ತಾ ಇರೋ ವಾಣಿ ಅಂತ ಮಹಾದೇವ ಅವಳಿಗೆ ಹೇಳ್ತಾನೆ. ಅದಕ್ಕೆ ವಾಣಿ ಹೇಳ್ತಾಳೆ, ಓಕೆ ಅನ್ನ, ಹಾಗೆ ಮಾಡ್ತೀನಿ, ನೀವು ಹೋಗಿ ಆರಾಮಾಗಿ ಮಲ್ಕೊ ಹೋಗಿ ಅಂತ ಅವಳಿಗೆ ಹೇಳ್ತಾಳೆ. ಆನಂತರ ಈ ಕಡೆ ಮಹಾದೇವ ಅಂತೂ ಭರತ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋ ಹಾಗೆ ಮಾಡಿಬಿಟ್ಟ. ಹಾಗೆ ಜೈಲ್ ಕಂಬಿ ಅನಿಸೋ ರೀತಿ ಮಹಾದೇವ ಭರತನಿಗೆ ಶಿಕ್ಷೆ ಕೊಟ್ಟಾಯಿತು. ಪೊಲೀಸರು ಬಂದು ಅವನನ್ನು ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗೋ ಟೈಮ್ಗೆ ಮಹಾದೇವನಿಗೆ ಎಂಟ್ರಿ ಕೊಟ್ಬಿಟ್ಟು, ನೋಡು ಮಾಡಿದ್ದನ್ನು ಮಹಾದೇವ, ನೀನು ಮಾಡಿದ್ದು ನಿನಗೆ ಹೇಗೆ ತಿರುಗಿ ಬಿಟ್ಬಿಡ್ತು, ಅದಕ್ಕೆ ಚೆನ್ನಾಗಿರೋದನ್ನು ಕಲಿ, ಪೊಲೀಸ್ ಆಗ್ಬಿಟ್ಟು ಈ ರೀತಿ ಮಾಡ್ತೀಯ, ನಾಚಿಕೆ ಆಗಲ್ವಾ ನಿನಗೆ ಅಂತ ಮಹಾದೇವ ಬೈತಿರ್ತಾನೆ.